ನಮಸ್ಕಾರ ಎಲ್ಲರಿಗೂ. ಮಾಧ್ಯಮಗಳ ಬಗ್ಗೆ ಒಂದು ಸ್ವಲ್ಪ ವಿಚಾರಗಳನ್ನು, ಒಂದು ಮನದಾಳದ ಮಾತುಗಳನ್ನು ಹೇಳಲಿಕ್ಕೆ ಬಂದಿದ್ದೇನೆ. ಯಾಕಂದರೆ ಈಗ ರಾಜ್ಯ ಮತ್ತು ದೇಶದಲ್ಲಿ ಮಾಧ್ಯಮಗಳ ಬಗ್ಗೆ ಜನ ಯಾಕೋ ಒಂದು ಸ್ವಲ್ಪ ನಿಂದಿರ್ತಾ ಇದ್ದಾರೆ. ಏನು ಕಾರಣ ಏನು ಗೊತ್ತಿಲ್ಲ. ಆದರೂ ಸಹಿತ ನಾವು ಉತ್ತರ ಕರ್ನಾಟಕದಲ್ಲಿ ಜವಾರಿ ಭಾಷೆಯಿಂದ ತುಂಬ ಪ್ರಸಿದ್ಧಗೊಂಡಿದ್ದೀವಿ ಅಂದ ತಕ್ಷಣ ನಾವು ನಮ್ಮಷ್ಟಕ್ಕೆ ನಾವು ಬೆನ್ನು ಚಪ್ಪಿಸ್ಕೊಳ್ಳಿಲ್ಲ. ಯಾಕಂದರೆ ಯಾವಾಗಲೂ ನಾವು ಬೆಂಗಳೂರಾಗಲಿ, ಮಂಡ್ಯ ಆಗಲಿ, ಬಂಗಾರಪೇಟೆ ಆಗಲಿ, ಮೈಸೂರಾಗಲಿ, ಕೊಡಗ ಆಗಲಿ, ಕೊಪ್ಪಳ ಆಗಲಿ, ಕುಷ್ಟಗಿ ಆಗಲಿ, ಧಾರವಾಡ ಆಗಲಿ, ಬೆಳಗಾವಿ ಆಗಲಿ, ಬಿಜಾಪುರ ಆಗಲಿ, ಬಾಗಲಕೋಟೆ ಆಗಲಿ, ಪ್ರತಿಯೊಂದು ಜಿಲ್ಲೆ, ಗುಲ್ಬರ್ಗ, ಬೀದರ್ ಹಿಡ್ಕೊಂಡು ಯಾದಗಿರಿವರೆಗೆ ನಾನು ಸಂಚರಿಸಿದಾಗ ಎಲ್ಲೋ ಜನ ಓಡೋಡಿ ಬಂದು ಮುತ್ಕೊಂಡು ಹಾಕ್ಬಿಡ್ತಾರೆ, ಸರ್ ನೀವು ಜವಾರಿನಾ ಅಂತ. ಈ ಪರಿಸ್ಥಿತಿಯಲ್ಲಿ ಇವಾಗ ಪ್ರತಿಯೊಂದು ಜಿಲ್ಲೆಗಳಲ್ಲಿಯೂ ಸಹಿತ ಸಂಚರಿಸಿದಾಗ ಎಷ್ಟೊಂದು ಲಕ್ಷಾಂತರ ಅಭಿಮಾನಿಗಳು ಪ್ರೀತಿ ಕೊಡಕತ್ತಾರೆ. ಜವಾರಿ ಕಾಕ ಒಂದು ಸುದ್ದಿ ತಂದಾನ ಅಂತಾರೆ. ವಿಧಾನಸೌಧ ಹೋಗ್ರಿ, ವಿಕಾಸಸೌಧ ಹೋಗ್ರಿ. ನಾನು ದೆಹಲಿ ಪಾರ್ಲಿಮೆಂಟ್ದಲ್ಲಿಯೂ ಸಹಿತ ಹೋಗುವಾಗ ಆ ಕಡೆ ಈ ಕಡೆ ಅಲ್ಲಿಯೂ ಸಹಿತ ಜನ ಮುಖರು ಬೀಳ್ತಿದ್ರು, ನಮ್ಮ ಕಾಕ ಅಂತೇಳಿ. ಎಷ್ಟೊಂದು ಪ್ರೀತಿ ಅಲ್ರಿ, ಎಷ್ಟೊಂದು ಪ್ರೀತಿ ಕೊಟ್ರಿ, ಗೌರವ ಕೊಟ್ರಿ, ವಿಶ್ವಾಸ ಕೊಟ್ರಿ, ಆಶೀರ್ವಾದ ಮಾಡಿದ್ರಿ, ಹರಕೆ ಹೊತ್ತಿರಿ. ಇದು ಚಾನಲ್ ಬೆಳಿಬೇಕಂತ. ಈಗ ನಾನು ಈ ಚಾನಲ್ ಬೆಳೆಸೋಗೋಸ್ಕರ ನಿಮ್ಮ ಸಲಹೆ ಸೂಚನೆ ಇವತ್ತು ನಾನು ತೊಗೊಳಕ್ಕೆ ಬಂದಿದ್ದೀನಿ. ಏನು ಸಲಹೆ ಸೂಚನೆ? ನೀವೇನು ಸಲಹೆ ಸೂಚನೆ ಕೊಡ್ಬೇಕು ನನಗೆ? ನೀವು ಪ್ರತಿಯೊಬ್ಬರು ದೈನಂದಿನವಾಗಿ ಬರುವಂಥ 1 ರಿಂದ 2 ವಿಡಿಯೋ ನಾನು ಮಾಡ್ತೀನಿ. ಯಾಕಂದರೆ 2 ರಿಂದ 3 ವಿಡಿಯೋ ಮಾಡ್ಲಿಕ್ಕೆ ಆಗೋದಿಲ್ಲ. ಟೈಮು ಮತ್ತು ಸಮಯಾವಕಾಶ ನಿಮಗೆ ನೋಡ್ಲಿಕ್ಕೂ ಸಹಿತ ಬೇಸರ ಆಗಬಾರ್ದು. ಯಾಕಂದರೆ ಇವತ್ತಿನ ಮಾಧ್ಯಮ ಏನಾಗ್ಬಿಟ್ಟಿದೆ ಅಂದರೆ, ಯಾವುದೋ ಒಂದು ಟಿ ವಿ ಚಾನಲ್ದಲ್ಲಿ ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ಬಿಡಪ್ಪ ಇವನೇನು ಹೇಳ್ತಾನೆ ಅಂತ ಅನ್ನೋ ಮನೋಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ನೀವೆಲ್ಲರೂ. ಈಗ ಮಾಧ್ಯಮನೇ ನೋಡಬಾರ್ದು ಅನ್ನೋದು. ಆದರೆ ಜ್ವಲಂತ ಸಮಸ್ಯೆಗಳ ಬಗ್ಗೆ, ಗ್ರಾಮೀಣ ಮಟ್ಟದಲ್ಲಿ ನಡೆಯುತ್ತಿರುವ ಘಟನೆಗಳ ಬಗ್ಗೆ, ಎಲ್ಲಿ ಏನು ನಡೀತಾ ಇದೆ ಇವತ್ತು, ಎಲ್ಲಿ ಲೋಪದೋಷ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ಅದರ ಮೇಲೆ ಬೆಳಕು ಚೆಲ್ಲುಗೋಸ್ಕರ ನಾನು ನಂಬರ್ 1 ಚಾನಲ್ಗೆ ಪಾದಾರ್ಪಣೆಗೊಂಡೆ. ನಂಬರ್ 1 ಚಾನಲ್ ಸ್ಥಾಪನೆ ಮಾಡಿದ್ದು ಉದ್ದೇಶ ನಂದದು. ಕರೋನಾದಲ್ಲಿ ಎಷ್ಟೊಂದು ಜನ ಹಾಳಾಗಿ ಹೋದ್ರು. ಕರೋನಾದು ಪಿನ್ ಟು ಪಿನ್ ಮಾಹಿತಿ ಹೇಳಿದೆ, ಪ್ರತಿಯೊಂದು ಆರ್ಥಿಕ ಸ್ಥಿತಿ ಬಗ್ಗೆ ಹೇಳಿದೆ. ಎಲ್ಲರೂ ಅದನ್ನು ಮೆಚ್ಕೊಂಡ್ರು. ಇವತ್ತು ಸರ್ಕಾರ ಬರಲಿಕ್ಕೂ ಸಹಿತ ಇವತ್ತು ಈ ಕ್ಷೇತ್ರದಲ್ಲಿ ಈ ಶಾಸಕ ಸೋಲ್ತಾನೆ, ಈ ಶಾಸಕ ಗೆಲ್ತಾನೆ, ಹೊಸ ಅಭ್ಯರ್ಥಿನ ಅಲ್ಲಿಯ ಕ್ಷೇತ್ರದ ಜನತೆ ಆಯ್ಕೆ ಮಾಡ್ತಾರೆ ಅಂತ ನನಗೆ ವಾಗ್ದಾನ ಮಾಡಿದಂಗೆ ಇವತ್ತು 136 ಸೀಟ್ ಬಂತಲ್ಲ. ಅದಕ್ಕೆ ಜನ ಹೇಳ್ತಾರೆ ಕಾಂಗ್ರೆಸ್ ಪರವಾಗಿ ಮಾಡಿದ್ರು ಅಂತ. ನಾ ಯಾಕೆ ಬಿಜೆಪಿ ಅವ್ರ ಪರವಾಗಿ ಮಾಡಿಲ್ವಾ? ಬಿಜೆಪಿ ಅವರು ಅಭ್ಯರ್ಥಿಗಳು ನನ್ನ ಸ್ಟುಡಿಯೋಗೆ ಬಂದಿಲ್ವಾ? ಬಿಜೆಪಿಯ ಸಂಸತ್ ಸದಸ್ಯರು, ಶಾಸಕರು ಎಷ್ಟೋ ಜನ ನನ್ನ ಸ್ಟುಡಿಯೋಗೆ ಬಂದರು ಸಹಿತ ಅಲ್ಲಿ ಅವ್ರದ್ದು ಸಹಿತ ನಾನು ಡಿಬೇಟ್ ಮಾಡಿದೆ. ಅವಾಗ ನಾನು ಬಿಜೆಪಿ ಆಗಲಿಲ್ಲ. ಇವಾಗ ತಕ್ಷಣ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಶಾಸಕ, ಕಾಂಗ್ರೆಸ್ ಚಾನಲ್ ಅಂತ ಹೇಳ್ತೀರಾ. ನೀವು ಏನು ಅಭಿಪ್ರಾಯ ನೀವು ವ್ಯಕ್ತಪಡಿಸ್ರಿ. ಆದರೆ ನಾನು ಅದಕ್ಕೆ ಎದೆಗುಂದೋದಿಲ್ಲ. ನಿಮ್ಮ ಎಲ್ಲಿವರೆಗೆ ನಿಮ್ಮ ಆತ್ಮವಿಶ್ವಾಸ, ಸಾಕ್ಷಿ, ನಿಮ್ಮ ಶಕ್ತಿ ಎಲ್ಲಿವರೆಗೆ ಇರುತ್ತೆ. ನಾನು ಈಗ ಹಲವಾರು ಪ್ರಸಿದ್ಧ ಚಾನಲ್ಗಳಲ್ಲಿ ಕೆಲಸ ಮಾಡುತ್ತಿರುವ ಉದ್ಯೋಗಿಗಳನ್ನ ಭೇಟಿಯಾದೆ. ಅವ್ರದ್ದೇ ತಮ್ಮದೇ ಆದಂಥ ಅವ್ರಿಗೆ ಒಂದು ಅಲ್ಲಿ ಸ್ಥಾನ ಇದೆ, ಗೌರವ ಇದೆ. ಯಾವ ರೀತಿ ಪ್ರಜ್ವಲವಾದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ತಾರೆ ಅವರು. ನೀವು ಉತ್ತರ ಕರ್ನಾಟಕದ ನಮ್ಮ ತಂಗಿ ಅಂತ ಹೇಳಿದೆ, ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದೀರಾ ನೀವು, ನೋಡ್ರಿ, ಅದನ್ನು ತಪ್ಪಿಸ್ಬೇಡಿ. ಅವಳ ಪ್ರತಿಯೊಂದು ಮಾತುಗಳಲ್ಲಿ ಒಂದು ಸತ್ಯಾಂಶ ಇದೆ. ನೀವು ಅದನ್ನು ಮರೆಯದೇ ನೋಡಿ. ಯಾರೋ ಏನೋ ಜಿಗ್ಗಾಡ್ತಾರೆ, ಅದೊಂದು ಚಿಂಗಮ್ಮ ತಿಳ್ಕೊಡಿ. ಯಾವುದೊಂದು ಅದೇ ಕೆಲಸ ಇರುತ್ತೆ. ಕೆಲವರು ಮಾನಸಿಕ ಸ್ಥಿಮಿತಿಗೊಳ್ಳೋರು ಇರ್ತಾರೆ, ಅದು ಅವರಿಗೆ ಕಮೆಂಟ್ ಹಾಕೋದೇ ಒಂದು ಉದ್ಯೋಗ. ಬೇರೆ ಏನು, ಯಾವುದೋ ಒಳ್ಳೇದು ಹೇಳಿದ್ರು ಕಮೆಂಟು, ಕೆಟ್ಟದ್ದು ಹೇಳಿದ್ರು ಕಮೆಂಟು, ಯಾರದೇ ಒಂದು ಟೀಕೆ ಮಾಡಿದ್ರು ಕಮೆಂಟ್ ಮಾಡುವ ಮನಸ್ಥಿತಿ ಉಳ್ಳವರಿದ್ದಾಗ ನಾವು ಯಾವುದೇ ಎದೆಗುಂದಬಾರ್ದು. ಇವತ್ತು ಮಾಧ್ಯಮವನ್ನ, ಸಂವಿಧಾನದ 4ನೇ ಅಂಗವನ್ನ ನಾವು ತೋರಿಸ್ಬೇಕಾಗಿದೆ ಈಗ. ಅದಕ್ಕಾಗಿ ಉತ್ತರ ಕರ್ನಾಟಕದಲ್ಲಿ ನೋಡಿ ನೀವು BTVದಲ್ಲಿ ಇರಾದ ಕೆಲಸ ಮಾಡೋದು ನಿಜಕ್ಕೂ ಭಾಳ ಪ್ರಶಂಸೆ ವ್ಯಕ್ತಪಡಿಸಬೇಕು. ನಮ್ಮ ಮಗಳು, ನಮ್ಮ ತಂಗಿ, ನಮ್ಮ ಹುಡುಗಿ ಅಂತ ಮೊನ್ನೆ ನಾನು ಕಿರು ಸಂದರ್ಶನ ಹಾಗೆ ಸೌಜನ್ಯದ ಭೇಟಿಗೋಸ್ಕರ ಹೋಗಿದ್ದೆ. ಮನದಾಳದ ಮಾತನ್ನು ದೈನಂದಿನವಾಗಿ BTVದಲ್ಲಿ ಪ್ರಸಾರ ಆಗುತ್ತೆ. ನೀವು ತಪ್ಪದೇ ನೋಡಿ. ಯಾವಾಗಲೂ BTV ಮತ್ತು TV5 ರಮಾಕಾಂತನ ಸುದ್ದಿಗಳು ನೋಡಿ. ಆ ಸುದ್ದಿಯಲ್ಲಿ ಎಷ್ಟು ಸಾರಾಂಶವಿದೆ. ಚೀರಾಡೋದು, ಹಾರಾಡೋದು, ಯಾರನ್ನೋ ವೈಭವೀಕರಣ ಮಾಡೋದು, ಯಾರನ್ನೋ ಹೀಯಾಳಿಸೋದು, ಯಾರನ್ನೋ ಕಲ್ಲೋಲ ವಾತಾವರಣ ಅಂತ ಮಾಡೋದು, ಇಷ್ಟಿದ್ರೆ ಇಷ್ಟೊಂದು ಮತೀಯ ಭಾವನೆಯನ್ನ ಕೆರಳಿಸುವಂಥ ಮಾಧ್ಯಮಗಳನ್ನು ಮಾತ್ರ ದಯಮಾಡಿ ನೋಡಬೇಡಿ. ಯಾಕೆಂದರೆ ನಾವು ಭಾವೈಕ್ಯತೆ, ಸೂಫಿ ಸಂತರ ನಾಡು, ಬಸವಣ್ಣರ ನಾಡು, ಅನೇಕ ರೀತಿಯಿಂದ ನಾನು ಪದೇ ಹೇಳ್ತೀನಿ. ಏನು ಕಾಕ ಬರೀ ಅದನ್ನೇ ಹೇಳ್ತೀವೋ ಮರಾಯ ಅಂತೇಳಿ. ಆದರೆ ಗ್ರಾಮೀಣ ಮಟ್ಟದಲ್ಲಿ ನನ್ನ ಸೊಗಡ ಭಾಷೆ ಎಷ್ಟು ಪ್ರೀತಿ ಮಾಡಾಕತ್ತೀರಿ. ಹಿರಿಯರು ನೋಡ್ಬೇಕ್ರೆ ಅಲ್ಲಿ ಹಳ್ಳ್ಯಾಗ ಎಷ್ಟೊಂದು ಹಳ್ಳ್ಯಾಗ ನಾನು ಕಟ್ಟಿ ಮೇಲೆ ಕುತ್ಕೊಂಡು ಕಾಕ ಅಂತ ತೆಗಿಯೋ ಅಂತೇಳಿ 60-70 ವರ್ಷದ
ಈ ಈ ಅಜ್ಜರು ಇವತ್ತು ತಮ್ಮ ಮಕ್ಕಳಿಗೆ ಹೇಳಕತ್ತಾರಂತ ಕಾಕಾನ್ ಚಾನಲ್ ಓಪನ್ ಮಾಡಪ್ಪ ಅದನ್ನ ನೋಡೋಣ ಅಂತೇಳಿ ಇಷ್ಟೊಂದು ಪ್ರೀತಿ ಕೊಡಾಕತ್ತೀರ ಅಂದ್ಮೇಲೆ ಹಳ್ಳಿಯ ಸೊಗಡು, ಹಳ್ಳಿಯ ಸೊಬಗು, ಹಳ್ಳಿಯ ಆಹಾರ ಪದ್ಧತಿ ಶೈಲಿ ಯಾಕಿವತ್ತು ಈ ಶಹರಗಳಲ್ಲಿ ಹೋಗಿ ಹೋಗಿ ಆಹಾರ ಪದ್ಧತಿಯಿಂದ ಬದಲಾವಣೆಗೊಳ್ಕೊಂಡು ಇವತ್ತು ನೀವು ಏನು ಮಾಡ್ತಾ ಇದ್ದೀರಾ ನಿಮ್ಗೆ ಗೊತ್ತಲ್ಲ. ನಾವು ಅದೇ ರೋಗವನ್ನು ಆಹ್ವಾನ ಮಾಡಿಸ್ಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆನೂ ಎಷ್ಟೊಂದು ಅಭಿಯಾನ ಪ್ರಾರಂಭ ಮಾಡಿದೆ. ಎಚ್ಚೆತ್ಗೊಳ್ರಿ, ಗ್ರಾಮೀಣ ಮಟ್ಟದ ಸೊಗಡುಗಳನ್ನು, ನಮ್ಮ ಗ್ರಾಮೀಣ ಮಟ್ಟದ ಆಟ ಪಾಠ ಕಲೆ ಮನರಂಜನೆ, ನಮ್ಮ ನೃತ್ಯ, ನಮ್ಮ ಆಟ ಕೋಲಾಟ ಇವೆಲ್ಲ ಎಲ್ಲವನ್ನು ಮಾಡ್ಕೊಳ್ತಾರೆ. ಎಲ್ಲಿ ಶುಗರ್ BP ಬರ್ತೈತ್ರಿ? ಹೋಗಿ ಏನೋ ಒಂದು ಆಹಾರ ಪದ್ಧತಿಯಲ್ಲಿ ನಾವು ಹೋಗಿ ಏನೋ ತಿನ್ಕೊಂಡ್ಬಿಟ್ಟು ಶಿಕ್ಷಣ ಕಲಿಯಲಿಕ್ಕೆ ಹೋಗಿ ಆಹಾರ ಪದ್ಧತಿಗಳನ್ನ ಕಳ್ಕೊಂಡ್ಬಿಟ್ಟಿವಿ ಎಲ್ಲ. ಇವತ್ತು ನೋಡ್ರಿ ನಮ್ಮ ಹಳ್ಳಿ ಸಜ್ಕ ಅಂತಾರೆ ಗೊತ್ತಲ್ಲ, ಬೆಲ್ಲ ಹಾಕಿ ಸಜ್ಕ ಮಾಡ್ತಾರೆ. ನಮ್ಮಪ್ಪ ನಮ್ಮ ಅಜ್ಜ ನಮ್ಮ ಅಜ್ಜಿ ಅವರೆಲ್ಲೋ ಕರ್ಕರ್ ನಮಗೆ ಸಜ್ಕದ್ದು ಒಂದು ಸ್ವಲ್ಪ ತಿಳುವು ಮಾಡಿ ಅದರಲ್ಲಿ ಸಜ್ಕ ಬೆಲ್ಲ ಹಾಕಿ ಮಾಡಿಕೊಡ್ತಿದ್ರು. ಅದರಲ್ಲಿ ಒಂದು ಬಟ್ಲ ಹಾಲು ಹಾಕ್ತಿದ್ರು, ಒಂದು ಸ್ವಲ್ಪ ತುಪ್ಪ ಹಾಕ್ತಿದ್ರು. ನೀವು ಸಾಕಷ್ಟು ಅದನ್ನು ತಿಂದ್ಬಿಟ್ರೆ ಮಧ್ಯಾಹ್ನ ಸುಮ್ಮನೆ ಆಗ್ತಿರ್ಲಿಲ್ಲ. ಕಾಂಕ್ರೀಟ್ ಇದ್ದಂಗೆ ಅದು ಒಂದು ಪೌಷ್ಟಿಕತೆ. ಯಾರು ಸಜ್ಕ ತಿಂತೀರಪ್ಪ ಇವತ್ತು? ಇವತ್ತಿನ ಮಕ್ಕಳಿಗೆ ಕೇಳಿದ್ರೆ ಸಜ್ಕ ಅಂದ್ರೆ ಏನು ಅಂತ ಕೇಳ್ತಾರೆ. ನಾ ತಿನ್ನಲ್ಲಪ್ಪ, ಅದು ಕಾಂಕ್ರೀಟ್, ಅದೇನು ಹೊಟ್ಟೆ ಕೆಡುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಇಂಥ ಮನೋಪರವರ್ತಿ ಬಂದು ಬೆಳೆದೆ. ಅದಕ್ಕೋಸ್ಕರ ನಾನೇನು ಹೇಳ್ತಾರೆ, ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವು ಇನ್ನು ಹೋರಾಟ ಮಾಡೋಣ. ಹೋರಾಟ ಮಾಡೋಗೋಸ್ಕರ ನನ್ನದೇ ಆದಂಥ ಒಂದು ರೂಪರೇಷೆಗಳಿದಾವ, ನನ್ನದೇ ಆದಂಥ ಸಿದ್ಧಾಂತಗಳಿದಾವ, ನನ್ನದೇ ಆದಂಥ ಭಾವ್ಯಕತೆ ಸಂದೇಶ ಸಾರುವಂಥ ಒಂದು ಟೀಮ್ ತಯಾರು ಮಾಡ್ತಾ ಇದ್ದೀನಿ. ಆ ಟೀಮ್ನಲ್ಲಿ ಭಾಗವಹಿಸಲಿಕ್ಕೆ ನೀವು ಯಾರ್ಯಾರು ಕೈ ಜೋಡಿಸ್ತೀರಾ? ಮತ್ತು ಈ ಚಾನಲನ್ನು ಎಷ್ಟೋ ಜನ ನನಗೆ ಹೇಳಿದರು, ಕಾಕಾ TVಯಲ್ಲಿ ಬರಬೇಕು, ಸೆಟ್ಲೈಟ್ ಮಾಡಬೇಕು, ಕೇಬಲ್ದಲ್ಲಿ ಬರಬೇಕು, ದೈನಂದಿನವಾಗಿ ಬೆಳಗಿಂದ ಸಾಯಂಕಾಲವರೆಗೆ ಕಾಕಾ ನೀನು ನೋಡ್ತಾ ಇರಬೇಕು, ನಾವು ನೀವು ಹೇಳ್ತಾ ಇರೋ ಸುದ್ದಿ ಅಂತ ಹೇಳಿದರು. ಆದರೆ ಅದು ಶಕ್ತಿ ನಮ್ಮಲ್ಲಿ ಇಲ್ಲ. ನಾವು ಸೋಷಿಯಲ್ ಮೀಡಿಯಾದಲ್ಲೇ ಇರ್ತೀವಿ, ಯೂಟ್ಯೂಬ್ದಲ್ಲೇ ಇರ್ತೀವಿ. ನೀವು ಏನು ಮಾಡಿ, ನೀವು ಓಪನ್ ಮಾಡಿದ ತಕ್ಷಣ ಫೇಸ್ಬುಕ್ದಲ್ಲಿ ಫಾಲೋಯಿಂಗ್ ಮಾಡಿ, ಯೂಟ್ಯೂಬ್ದಲ್ಲಿ ತೆಗೆದು ನಂಬರ್ 1 ನ್ಯೂಸ್ ಕನ್ನಡ ಅಂತೇಳಿ NO1 ನ್ಯೂಸ್ ಕನ್ನಡ ಅಂತ ಟೈಪ್ ಮಾಡಿ ಯೂಟ್ಯೂಬ್ದಲ್ಲಿ. ಅಲ್ಲಿ ಒಂದು ಬೆಲ್ ಬಟನ್ ಐಕಾನ್ ಇದೆ, ಅದೊಂದು ಬಟನಲ್ಲಿ ಆನ್ ಮಾಡಿ. ಇದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಪ್ರತಿಯೊಂದು ನೀವು ಎಷ್ಟು ರೀತಿಯಿಂದ ಕಮೆಂಟ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ನೀವು ಲೈಕ್ ಮಾಡ್ತೀರಿ, ಪ್ರತಿಯೊಂದು ವಿಷಯಗಳನ್ನು ನನಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ತಿಳಿಸ್ತೀರಿ. ಅದು ನನಗೆ ಭದ್ರ ಬುನಾದಿ ಆಗ್ತೈತಿ, ನನಗೊಂದು ಶಕ್ತಿ ತುಂಬತೈತಿ. ಅದಕ್ಕೋಸ್ಕರ ನಾನು ಭಾಳ ವಿನಂತಿ ಮಾಡಿ ಹೇಳ್ತಾ ಇದ್ದೀನಿ, ಈ ಚಾನಲನ್ನು ಯಾವ ರೀತಿ ಬಳಸಬೇಕು, ಪ್ರತಿಯೊಂದು ಕರ್ನಾಟಕ ರಾಜ್ಯದ 31-32 ಜಿಲ್ಲೆಯಲ್ಲಿ ಇದು ಪ್ರಸಾರಗೊಳ್ಳಬೇಕು, ಮನೆ ಮುಟ್ಟಬೇಕು. ಪ್ರತಿಯೊಬ್ಬರಿಗೆ ಇದು ನನ್ನ ಸುದ್ದಿಗಳು ಎಲ್ಲ ಮುಟ್ಟಬೇಕು. ಜವಾರಿ ಭಾಷೆ ಅಂತ ತಿಳ್ಕೊಬೇಡಿ. ಬಂಗಾರಪೇಟೆ ಮೈಸೂರದವ್ರು ಹೇಳ್ತಾರೆ, ನಾನು ಕೇಳಿದೆ ಯಾಕೆ ನಮ್ಮ ಭಾಷೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ತುಂಬ ಚೆನ್ನಾಗಿ ಅನಿಸುತ್ತೆ ಸರ್, ನೀವು ಅದೇ ಭಾಷೆಯಲ್ಲಿ ನಮ್ಗೆ ಹೇಳಿ. ನಾವು ಅದನ್ನು ಕೇಳಿ ನಾವು ಖುಷಿ ಪಡ್ತಾ ಇದ್ದೀವಿ ಅಂತ. ಹಂಗಾದ್ರೆ ಕಾಕ ಯಾವಾಗಲೂ ನಿಮ್ಮ ಕಾಕ